ಮಾನವನ ಜೀವನದಲ್ಲಿ ಅತಿ ಮುಖ್ಯವಾದುದು ಏನು ಗೊತ್ತಾ? ಹಣವೇ? ಹುದ್ದೆಯೇ? ಬುದ್ಧಿವಂತಿಕೆಯೇ? ಇಲ್ಲ, ನಂಬಿಕೆ. ನಂಬಿಕೆ ಇಲ್ಲದ ಜೀವನ ಹೃದಯವಿಲ್ಲದ ದೇಹದಂತೆ. ಒಮ್ಮೆ ಶ್ರೀಕೃಷ್ಣನು ಅರ್ಜುನನಿಗೆ ಕೇಳಿದನು, ಅರ್ಜುನ, ನೀನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀಯಾ? ಅರ್ಜುನನು ಉತ್ತರಿಸಿದನು, ಸ್ವಾಮಿ, ನನಗೆ ನನ್ನ ಮೇಲೆಯೇ ಅನುಮಾನವಿದೆ, ಆದರೆ ನಿಮ್ಮ ಮೇಲೆ ನನಗೆ ಅಪಾರವಾದ ನಂಬಿಕೆ ಇದೆ. ಅದಕ್ಕೆ ಶ್ರೀಕೃಷ್ಣ ನಗುತ್ತಾನೆ ಹೇಳಿದನು, ನಿನ್ನೊಳಗಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡ. ನನ್ನ ಮೇಲೆ ನಂಬಿಕೆ ಇಟ್ಟವನು ಎಂದಿಗೂ ಒಂಟಿಯಾಗಿರುವುದಿಲ್ಲ. ಜೀವನದಲ್ಲಿ ನಾವು ಎಲ್ಲರ ಮೇಲೂ ನಂಬಿಕೆ ಇಡುತ್ತೇವೆ. ಮಿತ್ರರ ಮೇಲೆ, ಬಂಧುಗಳ ಮೇಲೆ, ಸಂಬಂಧಗಳ ಮೇಲೆ. ಆದರೆ ಒಮ್ಮೆ ಮೋಸವಾದಾಗ, ಒಮ್ಮೆ ನೋವಾದಾಗ ನಾವು ಹೇಳ್ತೀವಿ, ಇನ್ನು ಯಾರನ್ನೂ ನಂಬಲ್ಲ. ಮನುಷ್ಯರನ್ನು ನಂಬಿ ಮೋಸ ಹೋಗುವುದು ತಪ್ಪಲ್ಲ, ನಂಬಿಕೆ ಕಳೆದುಕೊಳ್ಳುವುದು ತಪ್ಪು. ನಂಬಿಕೆ ಎಂದರೆ ಅಂಧತ್ವ ಅಲ್ಲ, ನಂಬಿಕೆ ಎಂದರೆ ಧೈರ್ಯ. ಮೋಡಗಳು ಕವಿದರೂ ಸೂರ್ಯನು ಅಸ್ತಮಿಸಿಲ್ಲ ಎಂದು ನಂಬುವುದೇ ನಂಬಿಕೆ. ಕತ್ತಲೆ ಇದ್ದರೂ ಬೆಳಕು ಬರುತ್ತದೆ ಎಂದು ನಂಬುವುದೇ ನಂಬಿಕೆ. ನಾನು ನಿನ್ನ ಮುಂದೆ ನಡೆಯುವುದಿಲ್ಲ, ನಿನ್ನ ಹಿಂದೆ ಕೂಡ ನಡೆಯುವುದಿಲ್ಲ. ನಾನು ನಿನ್ನೊಳಗೆ ನಡೆದು ನಿನ್ನನ್ನು ನಡೆಸುತ್ತೇನೆ. ಆದರೆ ನೀನು ನನ್ನನ್ನು ನಂಬಿದರೆ ಮಾತ್ರ. ಅರ್ಜುನ ಯುದ್ಧ ಭೂಮಿಯಲ್ಲಿ ನಿಂತಿದ್ದ. ಸುತ್ತಲೂ ಶತ್ರುಗಳು, ಮನಸ್ಸಿನಲ್ಲಿ ಭಯ. ಆ ಸಮಯದಲ್ಲಿ ಕೃಷ್ಣನು ಆಯುಧ ಹಿಡಿದಿಲ್ಲ. ಆದರೆ ಅರ್ಜುನನ ಕೈ ನಡುಗಲಿಲ್ಲ. ಯಾಕೆ? ನಂಬಿಕೆ. ಕೃಷ್ಣನು ಹೇಳುತ್ತಾನೆ, ನೀನು ಫಲದ ಬಗ್ಗೆ ಚಿಂತಿಸಬೇಡ. ನೀನು ಕರ್ತವ್ಯವನ್ನ ನಂಬಿಕೆಯಿಂದ ಮಾಡು. ನಂಬಿಕೆಯೇ ನಿನ್ನ ಶಕ್ತಿ. ಜೀವನದಲ್ಲಿ ಕೆಲವೊಮ್ಮೆ ನೀನು ಒಳ್ಳೆಯವನಾಗಿದ್ದರೂ ಕೆಟ್ಟದ್ದಾಗುತ್ತದೆ. ಅದಕ್ಕೆ ಕೃಷ್ಣ ಹೇಳುತ್ತಾನೆ, ನಂಬಿಕೆ ಇಟ್ಟವನು ಪರೀಕ್ಷೆಗೆ ಒಳಗಾಗುತ್ತಾನೆ, ಆದರೆ ನಾಶವಾಗುವುದಿಲ್ಲ. ನೀನು ಕೇಳಿರಬಹುದು, ನಾನು ದೇವರನ್ನು ನಂಬಿದ್ದರೂ ನನಗೆ ಕಷ್ಟಗಳು ಯಾಕೆ? ಅದಕ್ಕೆ ಕೃಷ್ಣನ ಉತ್ತರ, ಕಷ್ಟಗಳು ನಿನ್ನನ್ನು ಕುಗ್ಗಿಸಲು ಅಲ್ಲ, ನಿನ್ನ ನಂಬಿಕೆಯನ್ನ ಗಟ್ಟಿಗೊಳಿಸಲು. ನಂಬಿಕೆ ಇಲ್ಲದ ಪ್ರಾರ್ಥನೆ ಖಾಲಿ ಶಬ್ದ ಮಾತ್ರ. ಆದರೆ ನಂಬಿಕೆಯೊಂದಿಗೆ ಮಾಡಿದ ಒಂದು ಮೌನ ಪ್ರಾರ್ಥನೆ ಪರ್ವತಗಳನ್ನೇ ಸರಿಸುತ್ತದೆ. ಕೃಷ್ಣನು ಹೇಳುತ್ತಾನೆ, ನೀನು ನನ್ನನ್ನು ನೆನಪಿಸುವಾಗ ಶುದ್ಧ ಮನಸ್ಸು ಬೇಕು. ಶುದ್ಧ ಮನಸ್ಸಿಗೆ ನಂಬಿಕೆಯೇ ಮೂಲ. ನೀನು ಇಂದು ನಿರಾಶನಾಗಿರಬಹುದು, ಒಂಟಿಯಾಗಿರಬಹುದು, ಮೋಸ ಹೋಗಿರಬಹುದು. ಆದರೆ ನೆನಪಿಡು, ಕೃಷ್ಣನು ಎಂದಿಗೂ ನಿನ್ನನ್ನು ಕೈ ಬಿಡುವುದಿಲ್ಲ. ನೀನು ಅವನನ್ನು ನಂಬಿದರೆ ಸಾಕು. ಇಂದು ಈ ಮಾತನ್ನು ಮನಸ್ಸಿಗೆ ತಾಳು. ನಾನು ಒಬ್ಬನೇ ಅಲ್ಲ, ಶ್ರೀಕೃಷ್ಣ ನನ್ನೊಂದಿಗಿದ್ದಾನೆ. ಈ ನಂಬಿಕೆಯೇ ಸಾಕು ಜೀವನ ಗೆಲ್ಲಲು. ಶ್ರೀಕೃಷ್ಣಂ ವಂದೇ ಜಗದ್ಗುರು. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.